ಇದೆಲ್ಲವುಗಳ ಮಧ್ಯೆ ಸಾಕಷ್ಟು ಚಾಲೆಂಜಸ್ ಇದೆ ಬಿಜೆಪಿಗೆ. ವಲಸೆ ಬಂದರು ನುಸುಳುಕೋರಿದ್ದಾರೆ ಅಂತೆಲ್ಲ ಹೇಳ್ತಿದ್ದವರನ್ನ ಇಷ್ಟು ದಿವಸ ಮಮತಾ ಬ್ಯಾನರ್ಜಿ ಮೇಲೆ ಬೆರಳು ಮಾಡ್ತಾ ಇದ್ರು, ಅಲ್ಲಿನ ಆಡಳಿತದ ಮೇಲೆ ಬೆರಳು ಮಾಡ್ತಿದ್ರು. ಇನ್ನು ಮುಂದೆ ಒಬ್ಬೇ ಯಾರಾದರೂ ನುಸುಳುಕೋರ ಬಂದ್ರೂ ಮೋದಿ ಮೇಲೆ ಬೆರಳು ಮಾಡೋ ಅಂಥದ್ದು ಪ್ರಕ್ರಿಯೆ ನಡೆಯುತ್ತೆ. ಆ್ಯಂಡ್ ಬಿಜೆಪಿ ಶುಡ್ ಬಿ ಆನ್ಸರ್ ಫಾರ್ ದ್ಯಾಟ್. ಯಾರು ಈಗ ಅಕ್ರಮ ವಲಸಿಗರನ್ನು ನಾವು ಹೊರಗಡೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಅವರನ್ನು ಕಳಿಸ್ಲೇಬೇಕಾಗತ್ತೆ ಅವ್ರು ಇವಾಗ ಹೇಳಿರುವಾಗ. ಮತ್ತು ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅಲ್ಲಿ. ಇದೆಲ್ಲವೂ ಚಾಲೆಂಜಸ್ ಇದೆ. ಹೇಗೆ ಫೇಸ್ ಮಾಡುತ್ತೆ ಅಂತ ಅನ್ಸುತ್ತೆ ನಿಮಗೆ ಬಿಜೆಪಿ? ಅದೇ ಪ್ರಶ್ನೆ ಆಮೇಲೆ ನಾನು ಸಿದ್ದನಗೌಡರು ಕೇಳ್ತೀನಿ. ಒಂದು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಟ್ಟಿದೆ. ಅದರ ಪ್ರಕಾರ ಲಕ್ಷ್ಮೀರ್ ಭಂಡಾರ್ ಕೊಟ್ಟಿದೆ. ಅಲ್ಲಿ ಅದೇ ಕಾಪಿ ಮಾಡಿದ್ದಾರೆ. ಅದಕ್ಕೆ ಆಲ್ರೆಡಿ ಪಶ್ಚಿಮ ಬಂಗಾಳದಲ್ಲಿ ನಾರಿಯರಿಗೆ 1,500 ಕೊಡೋದು, 3,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ 2,000 ಕೊಡ್ತೀನಿ ಅಂತ ಹೇಳಿದಂಥ ಅವರು ಕರ್ನಾಟಕದಲ್ಲಿ ಬಿಟ್ಟಿ ಗ್ಯಾರಂಟಿ ಅಂತ ಸಿದ್ದನಗೌಡರನ್ನು ಸೇರಿ, ಸಿದ್ದನಗೌಡರು ಮಾತಾಡಿಲ್ಲ ಅಂತ ಅನ್ಸುತ್ತೆ. ಸಿದ್ದನಗೌಡರು ಇಲ್ಲ, ಅವ್ರು ಇವಾಗ ಚೇಂಜ್ ಮಾಡ್ಬಿಟ್ರು. ಯಾವಾಗ ಅವ್ರ ಸರ್ಕಾರನೇ ಗ್ಯಾರಂಟಿ ಕೊಡೋಕೆ ಶುರು ಆಯ್ತು, ಈಗ ನಾವು ಗ್ಯಾರಂಟಿ ವಿರುದ್ಧ ಅಲ್ಲ ಅಂತ ಹೇಳ್ಬಿಟ್ರು ಅಂತ ಹೇಳಿ ಸಂತೋಷ. ಯಾವಾಗಲೂ ಗ್ಯಾರಂಟಿ ವಿರುದ್ಧ ಅಲ್ಲ ರೀ, ಅದಕ್ಕೆ ಉತ್ತರ ಹೇಳ್ತೇನೆ. ಒಂದ್ ನಿಮಿಷ ಇಲ್ಲೇ ಸುಮ್ಮನೆ ನಿಮ್ಮ ಮೊಬೈಲಲ್ಲೇ ಗೂಗಲ್ ಮಾಡಿ ನೋಡಿ. ತೀರ್ಥಹಳ್ಳಿಯ ಆರ್ಗದ ಜ್ಞಾನೇಂದ್ರ ಇದ್ರ ಬಗ್ಗೆ ಏನಂದಿದ್ರು, ನಿಮ್ಮ ನಾಯಕರಾದ ಯಡಿಯೂರಪ್ಪನವರು ಇದ್ರ ಬಗ್ಗೆ ಏನಂದಿದ್ರು, 420 ಗ್ಯಾರಂಟಿ ಅಂತ ಯಾರು ಕರೆದಿದ್ರು, ಬಿಟ್ಟಿ ಗ್ಯಾರಂಟಿ ಅಂತ ಯಾರು ಕರೆದಿದ್ರು ಅನ್ನೋದು ನೀವು ಮೊಬೈಲಲ್ಲಿ ಅಲ್ಲೇ ಗೂಗಲ್ ಮಾಡಿದ್ರೆ ಸಿಗುತ್ತೆ. ಅದ್ರ ಬಗ್ಗೆ ಬಾರಿ ಚರ್ಚೆ ಮಾಡೋದು ಬೇಡ. ಈಗ ನೀವು ಕೊಡ್ತೀನಿ ಅಂತ ಹೇಳಿದ್ದೀರಿ. ನೀವು ಕೊಡ್ತೀನಿ ಅಂತ ಹೇಳಿದ್ರ ಬಗ್ಗೆ ನನಗೆ ಖುಷಿಯಾಗಿದೆ. ಯಾಕೆ ಅಂತಂದರೆ ಅದು ನಮ್ಮ ಜನಕ್ಕೆ ಸಿಗ್ತದೆ ಅನ್ನುವಂಥ ನಂಬಿಕೆ ಮೇರೆಗೆ ನೀವು ಕೊಡ್ತೀನಿ ಅಂತ ಹೇಳಿದ್ದು ಖುಷಿಯಾಗಿದೆ. ನೀವು ನಮ್ಮ ಕಾಂಗ್ರೆಸ್ಸಿನ ಪಾಲಿಸಿಯನ್ನು ಕದ್ದಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ. ಜನಕ್ಕೆ ಕೊಡೋದಕ್ಕೆ ಸಂಕಲ್ಪ ಮಾಡಿದ್ದೀರಲ್ಲ, ನಿಮ್ಗೆ ಅಧಿಕಾರ ಬಂದಿದೆ, ನೀವು ಅದನ್ನು ಈಡೇರಿಸಿ. ಆಮೇಲೆ ಈಡೇರಿಸೋ ಹೊತ್ತಿನಲ್ಲಿ ಅದನ್ನು ಬೇರೆ ಕಾರಣ ಇಟ್ಟು ವಾಪಸ್ ಪಡಿತಕ್ಕಂಥ ಪ್ರಯತ್ನ ಮಾಡಬೇಡಿ. ಅದು ನಮ್ಮ ಉದ್ದೇಶ. ಸಂಗತಿ ಏನು ಅಂತಂದರೆ, ಮೇಡಮ್ ಅವರು ನಮ್ಮ ಕಾರ್ಯಕ್ರಮದ ಇವರು ಸಿಂಧೂರ ಅವರು ತುಂಬ ಚೆನ್ನಾಗಿ ಹೇಳಿದರು. ಏನು ಅಂತಂದರೆ, ನನ್ನ ಸಿದ್ದನಗೌಡರ ಸ್ನೇಹಿತರು ನೀವು ಕೇಳಿ, ನುಸುಳುಕೋರದ್ದು ನಮ್ಗೆ ಭಾರಿ ದೊಡ್ಡ ಸಮಸ್ಯೆ ಅಂತ ನೀವು ಹೇಳಿದ್ರಿ. ಅದು ಕರ್ನಾಟಕದಲ್ಲಿ ನುಸುಳುಕೋರರು ಯಾರಾದರೂ ಕಂಡ್ರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಜವಾಬ್ದಾರಿ. ಮಧ್ಯಪ್ರದೇಶದಲ್ಲಿ ಯಾರಾದರೂ ನುಸುಳುಕೋರರು ಕಂಡ್ರೆ ಅದಕ್ಕೆ ಪಾಕಿಸ್ತಾನ ಜವಾಬ್ದಾರಿ ಅಂತ ಹೇಳಿದವರು ನಾವು ನೋಡಿದ್ದೀವಿ. ಈಗ ಗಡಿಭಾಗಗಳೆಲ್ಲವೂ ನಿಮ್ಮ ಕೈಗಳಿಗೆ ಬಂದುಬಿಟ್ಟಿದೆ. ರಾಜಸ್ಥಾನ್ ನಿಮ್ಮ ಕೈಲಿದೆ, ಗುಜರಾತ್ ನಿಮ್ಮದೇ ಕೈಲಿದೆ, ಪಶ್ಚಿಮ ಬಂಗಾಳ ನಿಮ್ಮ ಕೈಲಿದೆ, ಅಸ್ಸಾಂ ನಿಮ್ಮ ಕೈಲಿದೆ. ಇನ್ನು ಬಾಂಗ್ಲಾದೇಶ ಜೊತೆಗೆ ಅತಿ ದೊಡ್ಡ ಗಡಿಯನ್ನ ವೆಸ್ಟ್ ಬೆಂಗಾಲ್ ಶೇರ್ ಮಾಡ್ತಾ ಇರೋದ್ರಿಂದ ವೆಸ್ಟ್ ಬೆಂಗಾಲ್ 2 ಬಾಂಗ್ಲಾಗಳು. ನೀವು ಇನ್ನು ಅವರು ಸಿಂಧೂರ ಅವರು ಎತ್ತಿರೋ ಪ್ರಶ್ನೆ ಅದೇನೆ. ಈ ಎಲ್ಲ ಪ್ರಶ್ನೆಗಳಿತ್ತಲ್ಲ, ಅಕ್ರಮ ನುಸುಳುಕೋರಂತ ಗೋಲಿಬಾರ್ ಮಾಡಿ ನಡೆದು ಪ್ರತಿಭಟನೆಗಳು ನಡೆಯುವ ಸಂದರ್ಭದಲ್ಲಿ ಗೋಲಿಬಾರ್ ಮಾಡಿ ಅದರಲ್ಲಿ ಸತ್ತವರೆಲ್ಲ ನುಸುಳುಕೋರರು ಅಂತ ಹೇಳಿ ಸಂಕಥನವನ್ನು ಕಟ್ಟದೆ ಅಲ್ಲಿರ್ತಕ್ಕಂಥ ಜನರು ನುಸುಳುಕೋರರು ಇದ್ದರೆ ಅವರನ್ನು ನೀವು ಎಷ್ಟು ಬೇಗ ಹೊರಗೆ ಹಾಕ್ತೀರಿ? ಇದು 5 ವರ್ಷದವರೆಗೂ ಮಾತಾಡ್ತಾನೆ ಇರ್ತಿರೋ, ಇದಕ್ಕಿನ್ನೂ ಮಮತಾ ಬ್ಯಾನರ್ಜಿ ಕಾರಣ ಅಂತ, ರಾಹುಲ್ ಗಾಂಧಿ ಕಾರಣ ಅಂತ ವಾದ ಮಾಡ್ತಾ ಇರ್ತಿರೋ? ಇದು 5 ಇಯರ್ ಸ್ಕೀಮಾ, ಎಷ್ಟು 6 ತಿಂಗಳ ಸ್ಕೀಮಾ? ಯಾಕಂದರೆ ನೀವು ಎಲ್ಲ ಏನು ಹೇಳಿ 60 ದಿವಸದೊಳಗೆ ಬದಲಾವಣೆ ತರ್ತೀನಿ ಅಂತ ಹೇಳಿದವ್ರು ನಮ್ಗೆ ಗೊತ್ತಿದೆ, ನಿಮಗೂ ಗೊತ್ತಿದೆ. ಅದಾದಮೇಲೆ ಈಗ 2047ಕ್ಕೆ ಹೋಗಿದ್ದೀರಿ. ನಿಮ್ಮದೇ ಘೋಷಣೆ ಎಷ್ಟು ಹೇಳಿ? 2047ಕ್ಕೆ ಹೋಗಿದ್ದೀರಿ. ಇಂಡಿಯಾದ ವಿಷನ್ ನಿಮ್ದೀಗ 2047ಕ್ಕೆ ಏನೇನು ಬದಲಾವಣೆ ತರ್ತೀರಿ ಅಂತ ಹೇಳಿದಿರಿ. ನನಗೆ ಅದ್ರ ಬಗ್ಗೆ ಏನೂ ನಿಮ್ಮ ತಕರಾರಿಲ್ಲ. ಅವ್ರು ಸಿಂಧೂರ ಅವ್ರು ಕೇಳಿರೋ ಪ್ರಶ್ನೆ ಏನು ಅಂತಂದರೆ, ನೀವು ಘೋಷಣೆ ಎಲ್ಲ ಮಾಡಿದ್ದೀರಲ್ಲ ಕರ್ನಾಟಕದಲ್ಲಿ, ನೀವು ಆರೋಪಿಸ್ತಿರ್ತಕ್ಕಂಥ ಮುಂದೆ ಅಲ್ಲೇನಾದ್ರೂ ನುಸುಳುಕೋರರು ಒಬ್ರು ಕಾಣಿಸ್ಕೊಂಡ್ರು ಅದಕ್ಕೆ ಸುವೇಂದು ಅಧಿಕಾರಿಯನ್ನೇ ಹೊಣೆ ಮಾಡ್ತಿರೋ, ನರೇಂದ್ರ ಮೋದಿ ಅವ್ರು ಹೊಣೆ ಮಾಡ್ತಿರೋ, ಅಥವಾ ಅಮಿತ್ ಶಾ ಅವ್ರನ್ನ ಹೊಣೆ ಮಾಡ್ತಿರೋ, ಸಿದ್ದನಗೌಡ ಅವರು ಅದು ಹೊಣೆಗಾರಿಕೆಯನ್ನು ಹೊತ್ಕೋತಿರೋ ಅನ್ನೋದು ನಮ್ಮ ಪ್ರಶ್ನೆ ಅಷ್ಟೇ. ಆ ಪ್ರಶ್ನೆ ಅಲ್ಲಿಗೆ ಅಲ್ಲ. ಒಂದ್ ನಿಮಿಷ ನನ್ನ ಪ್ರಶ್ನೆ ಏನು ಅಂತಂದ್ರೆ, ನೀವು ಸ್ಕೀಮ್ಸ್ಗಳನ್ನೆಲ್ಲ ಅನೌನ್ಸ್ ಮಾಡಿದ್ದೀರಲ್ಲ, ಅದನ್ನು ನೀವು ಇಂಪ್ಲಿಮೆಂಟೇಷನ್ ಇಲ್ಲಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಅದೆಲ್ಲವನ್ನು ಸಹಿತ ಇಮಿಡಿಯೇಟ್ಲಿ ಎಫೆಕ್ಟಿಗೆ ಕೊಡ್ತು. ಯುವ ನಿಧಿ ಅನ್ನೊಂದನ್ನು ಸ್ವಾಮಿ ವಿವೇಕಾನಂದರ ಜನ್ಮದಿನಕ್ಕೆ ಕಾದು ಜನವರಿ 12ಕ್ಕೆ ಕೊಟ್ಟರು. ಅಂದರೆ 2024 ಜನವರಿ 12ಕ್ಕೆ ಅದನ್ನು ಅನೌನ್ಸ್ ಮಾಡಿದ್ರು ನಮ್ಮ 5 ಗ್ಯಾರಂಟಿಗಳಲ್ಲಿ. ನೀವು ಕೊಟ್ಟಿದ್ದೀರಲ್ಲ, ಅದನ್ನು ಗ್ಯಾರಂಟಿ ಅಂತಲೇ ಕರೆದುಬಿಡೋಣ, ಪರಿವರ್ತನೆ ಭಾಗವಾಗಿ ಕೊಟ್ಟಿದ್ದೀರಲ್ಲ, ಆ ಗ್ಯಾರಂಟಿಯನ್ನು ನಿಮ್ಮ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸಿದ ದಿನವೇ ಜಾರಿ ಮಾಡ್ತೀರಾ ಅಂತ ನಾನು ನಿಮ್ಮನ್ನು ಕೇಳ್ತಾ ಇರೋದು. ಮುಗೀತಲ್ಲ. ಒಂದು, ನಮ್ಮ ಪಶ್ಚಿಮ ಬಂಗಾಳದೊಳಗಡೆ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಬರೋಕ್ಕಿಂತ ಮುಂಚೆನೆ ಬಾಂಗ್ಲಾದೇಶದೊಳಗಡೆ ಇರ್ತಕ್ಕಂಥ ಒಬ್ಬ ಸಂಸದ ಚರ್ಚೆ ಮಾಡ್ತಾನೆ, ಏನಾದ್ರೂ ಬಿಜೆಪಿ ಪಶ್ಚಿಮ ಬಂಗಾಳದೊಳಗಡೆ ಅಧಿಕಾರಕ್ಕೆ ಬಂತು ಅಂತಂದ್ರೆ ನುಸುಳುಕೋರ್ನ ಒಬ್ಬನ್ನು ಬಿಡಲ ರೀತಿ ಒಳಗಡೆ ಹೊರಗೆ ಹಾಕ್ತಾರೆ, ಅವರು ದೇಶಕ್ಕೆ ಬಂದ್ರೆ
ಯಾವ ರೀತಿಯಾಗಿ ಅವರಿಗೆ ಅಕಾಮಿಡೇಷನ್ ಮಾಡಬೇಕು, ಅವ್ರ ವ್ಯವಸ್ಥೆಯನ್ನು ಮಾಡ್ಬೇಕಂತ ಅವ್ರಿಗೆ ಅಂಜಿಕೆ ಇದೆ. ಅಂದ್ರೆ ನಮ್ಮ ದೇಶದ ಒಳಗಡೆ ನಿಮಗೆ ವಿಶ್ವಾಸ ಇಲ್ಲ. 100ಕ್ಕೆ 100ರಷ್ಟು ಸುವೇಂದ್ರ ಅಧಿಕಾರಿಯ ಮೇಲೆ, ನರೇಂದ್ರ ಮೋದಿ ಅವರ ಮೇಲೆ, ಅಮಿತ್ ಶಾ ಮೇಲೆ ವಿಶ್ವಾಸ ಇಡಿ. 100ಕ್ಕೆ 100ರಷ್ಟು ಅಧಿಕಾರ ತೆಗೆದುಕೊಂಡು ಕೆಲವು ದಿನಗಳಲ್ಲಿ ನುಸುಳುಕೋರ್ನ ಹೊರಗೆ ಹಾಕ್ತಾರೆ. ಸಿದ್ದನಗೌಡ್ರೆ, ಕರ್ನಾಟಕದ ಜನಕ್ಕಾಗ್ಲಿ ದೇಶದ ಜನಕ್ಕಾಗ್ಲಿ ವಿಧಿ ಇಲ್ಲದೆ ನಮ್ಮ ಪ್ರಕ್ರಿಯೆ, ಸಂವಿಧಾನದ ಪ್ರಕ್ರಿಯೆ ಹೀಗಿದೆ, ನಾವೊಂದು ಪಕ್ಷವನ್ನ ಆಯ್ಕೆ ಮಾಡಲೇಬೇಕು, ಪ್ರಜಾಪ್ರಭುತ್ವದಲ್ಲಿ ಪ್ರತಿನಿಧಿಗಳ ಆಯ್ಕೆ ಆಗಬೇಕು ಅನ್ನೋದ್ರಿಂದ ಇದೆಲ್ಲ ನಡೀತಾ ಇದೆಯಾ ಹೊರತು ಇವತ್ತು ಯಾವ ಸಾರ್ವಜನಿಕನು ಕೂಡ ಯಾವ ರಾಜಕಾರಣಿಯನ್ನು ನಂಬೋ ಪರಿಸ್ಥಿತಿಯಲ್ಲಿಲ್ಲ. ನೀವಂದ್ರಲ್ಲ ವಿಶ್ವಾಸ ಇಡಿ, ನಮ್ಮ ದೇಶದವ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರಲ್ಲ, ಅದೇ ಮಾತು ನಿಮಗೆ ವಾಪಸ್ ಕೊಡ್ತಾ ಇದ್ದೀನಿ. ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕದ ಮೇಲೆ ಎಷ್ಟು ನಂಬಿಕೆ ಇದೆ, ಕರ್ನಾಟಕದ ಜನರ ಮೇಲೆ ಎಷ್ಟು ಕಾಳಜಿ ಇದೆ, ಕರ್ನಾಟಕ ಸರ್ಕಾರನ ಯಾವ ರೀತಿ ನೀವುಗಳು ಏನಾದ್ರೂ ಕಚ್ಚಾಡ್ಕೊಳ್ಳಿ, ಅದ್ರ ಎಫೆಕ್ಟ್ ಜನಗಳ ಮೇಲೆ ಆಗ್ತಾ ಇದೆ. ಸೊ ನೀವು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಹೇಳಿ, ಫಸ್ಟ್ ಕರ್ನಾಟಕದ ಜನರ ಮೇಲೆ ವಿಶ್ವಾಸ ಇಟ್ಟು ನಮಗ್ ಬರ್ಬೇಕಾಗಿರೋ ಹಣ ತಗೊಂಡ್ಬರಕ್ ಫಸ್ಟ್ ಹೇಳಿ, ಆಮೇಲೆ ನಿಮ್ಮ ವಾಹಿನಿಯಿಂದ ಒಬ್ಬರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಮನವಿ ಮಾಡಿ, ಹಣಕಾಸು ಯಾವಾಗ ನಮ್ಮ GST ಇರ್ಬೋದು, ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಯಾವ ಸಭೆಗಳು ಕೇಂದ್ರ ಸರ್ಕಾರದೊಳಗಡೆ ನಡೀತಾ ಇರ್ತಾವೋ ಎಲ್ಲ ರಾಜ್ಯದ, ಇವತ್ತು ಈವನ್ ಕಾಂಗ್ರೆಸ್ ರಾಜ್ಯದ ಮುಖ್ಯಮಂತ್ರಿ ಸಲ್ಲಿಸ್ಲಿಕ್ಕೆ ಮುಖ್ಯಮಂತ್ರಿಗಳು ಮನವಿ ಮಾಡಿ. ಹೌದು, ಯಾವ ರಾಜ್ಯ ಹೋಗಿದೆ? ಕರ್ನಾಟಕ ಬಿಟ್ಟು ಯಾವ ರಾಜ್ಯ ಹೋಗಿದೆ? ದೇಶದೊಳಗೆ ಅಲ್ಲ ರೀ, ಆಂಧ್ರ CM ಹೋಗಿರ್ತಕ್ಕಂಥದ್ದು. ಆಂಧ್ರ CM ಅಲ್ಲಿ ಪಾಪ GST ಮೀಟಿಂಗ್ ಹೋಗಿ ರಾಜ್ಯಕ್ಕೆ ಏನ್ ಬರ್ಬೇಕಾಗಿದೆ ಅಂತಕ್ಕಂಥ ಮಾಡ್ತಕ್ಕಂಥ ಒಂದೇ ಒಂದು GST ಮೀಟಿಂಗ್ ಇನ್ನೂ ಕೂಡ ಒಬ್ಬ ಹಣಕಾಸು ಸಚಿವರು, ಹಣಕಾಸಿನ ಒಳಗಡೆ ಅತ್ಯಂತ ಪ್ರಬುದ್ಧರಾಗಿರ್ತಕ್ಕಂಥ ಎಕನಾಮಿಸ್ಟ್ ಅವ್ರು ಹೋಗದೆ ಯಾವ ನಮ್ಮ ರಾಜ್ಯಕ್ಕೆ ಏನ್ ಬೇಕಾಗಿದೋ ಅದನ್ನು ಹೇಳಲಾರದೆ ಕೇವಲ ಪತ್ರಗಳನ್ನ ಬರೆಯುವ ಮೂಲಕ ಇಂಥ ವ್ಯವಸ್ಥೆಗಳನ್ನ ಮಾಡ್ತಾರಲ್ಲ, ಇದು ಗೂಬೆ ಕುಂದಿಸುವಂತ ಕೆಲಸ ಅಲ್ಲ. ನೋಡ್ರಿ, ಜನರ ಎದುರುಗಡೆ ಇದೆ ಒಂದ್ ಪ್ರಶ್ನೆ ನಿಮ್ದು, ಲಾಸ್ಟ್ ಒಂದು ರಿಯಾಕ್ಷನ್ ಹೇಳ್ಬಿಡ್ತೀನಿ. ಅವ್ರು ಸಿದ್ದನಗೌಡ್ರೆ ನೀವು ಹೇಳಿದ್ರಲ್ಲ, ಅಲ್ಲಿಗೆ ನಿಮ್ಮ ಹತ್ರ ಬಾಂಗ್ಲಾದಲ್ಲಿ ಇರ್ತಕ್ಕಂಥ ನುಸುಳುಕೋರರ ಸಂಖ್ಯೆ, ಕೇಂದ್ರದಲ್ಲಿ ಒಂದು ಇಂಟೆಲಿಜೆನ್ಸ್ ಇರುತ್ತೆ, ಇಂಟೆಲಿಜೆನ್ಸ್ ಇಲಾಖೆ ಇದೆ ಹೋಮ್ ಮಿನಿಸ್ಟ್ರಿ ಕೆಳಗಡೆ, ಅವ್ರ ಹತ್ರ ಬಾಂಗ್ಲಾದಲ್ಲಿ ಇರ್ತಕ್ಕಂಥ ನುಸುಳುಕೋರರ ಸಂಖ್ಯೆ ಪಟ್ಟಿ ಇದ್ದೇ ಇರುತ್ತೆ ಅಲ್ವಾ ಸರ್ ಸಿದ್ದನಗೌಡ್ರೆ? ಅದು ಸಾವಿರಗಳಲ್ಲಿದೆಯೋ ಲಕ್ಷಗಳಲ್ಲಿದೆಯೋ ನಿಮಗೆ ಗೊತ್ತಿಲ್ಲ. ಪ್ರಶ್ನೆ, ಇನ್ನೊಂದು ಪ್ರಶ್ನೆ ನನಗೆ, ನುಸುಳುಕೋರರನ್ನ ಹೊರಗಡೆ ಹಾಕೋದಕ್ಕೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರೋವರೆಗೂ ಯಾಕೆ ಕಾಯ್ತಾ ಇದ್ರಿ? ಅಲ್ಲ, ಅವ್ರು ಸೆಂಟ್ರಲ್ ಗವರ್ನಮೆಂಟ್ ಹ್ಯಾಸ್ ಗಾಟ್ ಆಲ್ ದ ರೈಟ್ಸ್. ಯಾವಾಗ ಯಾರನ್ನ ಬೇಕಾದ್ರೂ ಹೊರಗಡೆ ಹಾಕಬಹುದು. ನೀವು ಗ್ಯಾರಂಟಿಯನ್ನು ಹೇಗೆ ಅನೌನ್ಸ್ ಮಾಡ್ತೀರಿ ಸಿದ್ದನಗೌಡ್ರೆ, ಹಾಗೆ ಅದರ ಮಾರನೇ ದಿವಸದಿಂದನೇ ನುಸುಳುಕೋರನ್ನ ಹೊರಗೆ ಹಾಕ್ತಕ್ಕಂಥ ಪ್ರಕ್ರಿಯೆಯನ್ನು ಅವರು ಪ್ರಾರಂಭ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸಿದ್ದನಗೌಡ್ರೆ. ಸಿದ್ದರಾಮಯ್ಯ ಅವರನ್ನ ಥ್ಯಾಂಕ್ ಯು ಸಿದ್ದನಗೌಡ್ರೆ, ಪ್ರಬುದ್ಧರು ಅಂತ ಹೇಳಿದ್ದಕ್ಕೆ ಸಿದ್ದನಗೌಡ್ರಿಗೆ ಅಭಿನಂದನೆ. ಥ್ಯಾಂಕ್ ಯು ಸುಧೀರ್ ಅವರೇ. ಒಟ್ಟಾರೆಯಾಗಿ ನುಸುಳುಕೋರರ ವಿಚಾರ ಇರಬಹುದು, ಅಲ್ಲಿನ ಕಾನೂನು ಸುವ್ಯವಸ್ಥೆಯ ವಿಚಾರ ಇರಬಹುದು, ಬಿಜೆಪಿ ತುಂಬಾನೇ ಸ್ಟ್ರಾಂಗ್ ಆಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಖಡಕ್ ಅನ್ನೋದಕ್ಕಿಂತ ಇನ್ನೂ ಮೇಲ್ಗಡೆ ಯಾವ್ದಾದ್ರು ಪದ ಇದ್ರೆ ಆ ರೀತಿಯಲ್ಲಿ ಅವ್ರು ಸ್ಟ್ಯಾಂಡ್ ತಗೊಳ್ತಾರೆ ಅಂತ ಅಂದ್ಕೊಂಡಿದೀವಿ. ಬಟ್ ಹಿಂಸಾಚಾರಗಳು ಇನ್ನಷ್ಟು ಜಾಸ್ತಿ ಆಗಬಹುದು. ಯಾರು ಕೂಡ ಹಿಂಸಾಚಾರ ಆಗಲಿ ಅಂತ ಬಯಸಲ್ಲ, ಆದರೆ ಅಲ್ಲಿನ ವಾತಾವರಣ ಅದೇ ಥರ ಇದೆ. ಸೊ ಇದೆಲ್ಲವೂ ಒಂದು ಟ್ರ್ಯಾಕಿಗೆ ಬರಬೇಕು ಅಂತಂದರೆ ಬಹಳಷ್ಟು ಸಮಯ ಹಿಡಿಯುತ್ತೆ ಅಂತ ಹೇಳ್ತಾ ನೋಡೋಣ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯವರ ಮುಂದಿನ ನಿಲುವೇನಾಗಿರುತ್ತೆ, ರಾಜ್ಯಪಾಲರ ನಿಲುವೇನಾಗಿರುತ್ತೆ, ಇದೆಲ್ಲವನ್ನ ಮುಂದಿನ ರಾಜಕೀಯ ಡೆವಲಪ್ಮೆಂಟ್ಗಳಲ್ಲಿ ಗಮನಿಸೋಣ ಅಂತ ಹೇಳ್ತಾ ಇವತ್ತಿನ ಪವರ್ ಫೋಕಸ್ನಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.